ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ. ನಾವು ಹುಟ್ಟಿದಾಗ ಪುಟ್ಟ ಮಗುವಾಗಿ, ನಂತರ ಬಾಲ್ಯಾವಸ್ಥೆ, ನಂತರ ಯೌವನಾವಸ್ಥೆ, ನಂತರ ಪ್ರೌಢಾವಸ್ಥೆ, ನಂತರ ವೃದ್ಧಾವಸ್ಥೆಯವರೆಗೆ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳಾಗುತ್ತದೆ. ಆದರೆ ಆ ಬದಲಾವಣೆಯನ್ನು ನಾವು ಯಾವತ್ತೂ ದೂಷಿಸೋದಿಲ್ಲ, ಅದ್ರ ಬಗ್ಗೆ ನಾವು ಬೇಸರವನ್ನು ವ್ಯಕ್ತಪಡಿಸೋದಿಲ್ಲ. ಆದರೆ ನಮ್ಮ ದೇಹದಿಂದ ಆತ್ಮ ದೂರವಾದಾಗ ನಮಗೆ ಆಗುವಂತಹ ದುಃಖ ಯಾವತ್ತಿಗೂ ವಿವರಿಸಲಾಗದಂಥದ್ದು. ಅದರಿಂದಾಗಿ ಭಗವಂತ ನಮಗೆ ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 13ರಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದರೆ ನಾವು ಹುಟ್ಟಿದಾಗಿನಿಂದ ವಯಸ್ಸಾಗುವವರೆಗೆ ಹೇಗೆ ನಮ್ಮ ದೇಹ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ದೇಹ ತ್ಯಾಗದ ನಂತರ ನಮ್ಮ ಆತ್ಮ ಮತ್ತೊಂದು ದೇಹವನ್ನು ಪಡೆಯುತ್ತೆ ಅನ್ನುವಂತಹ ಸತ್ಯವನ್ನು ನಮಗೆ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಅಮೂಲ್ಯವಾದಂತಹ ವಿಷಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ನಮ್ಮ ಜೀವನವನ್ನು ಹೇಗೆ ನಿರ್ವಹಿಸಬಹುದು ಅನ್ನುವಂಥದ್ದಕ್ಕೆ ನಮಗೆ ದಾರಿದೀಪವಾಗಿ ಭಗವದ್ಗೀತಾ ಮಾರ್ಗದರ್ಶಕವಾಗಿ ಸಹಾಯ ಮಾಡುತ್ತದೆ.